ಈಗ ವೀರರಸಕ್ಕೆ ಬರೋಣ. ಇವತ್ತು ನಾನು ಮಾತಾಡಬೇಕಿದ್ದು ವೀರರಸ. ಸೊ ಈ ವೀರರಸದ ಉತ್ಪತ್ತಿ ಆಗಬೇಕು ಅಂದರೆ ಭಾವ, ವಿಭಾವ, ಅನುಭಾವ, ಸಂಚಾರಿ ಭಾವ ಇದೆಲ್ಲ ಒಂದು ಸೇರಿದಾಗ, ಸಂಯೋಗ ಆದಾಗ ಸ್ಥಾಯಿ ಭಾವ ಉತ್ಪತ್ತಿ ಆಗುತ್ತೆ. ವೀರರಸದ ಸ್ಥಾಯಿ ಭಾವ ಏನು? ಉತ್ಸಾಹ. ಈ ಸ್ಥಾಯಿ ಭಾವಗಳು ಪ್ರತಿಯೊಂದು ರಸಕ್ಕೂ ಒಂದೊಂದು ಸ್ಥಾಯಿ ಭಾವ ಇರುತ್ತೆ. ಅದು ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನ ನಾವು ನಮ್ಮ ಅಭಿನಯದ ಮೂಲಕ, ಈ ಭಾವಗಳ ಮೂಲಕ ನಾನೀಗ ಹೇಳಿದ್ನಲ್ಲ, ಅದರಿಂದ ಅದಕ್ಕೆ ಚೇತನ ಬರುತ್ತೆ. ಅದು ಚೇತನ ಬಂದಾಗ ಈ ಉತ್ಸಾಹ ಅನ್ನೋದು ವೀರರಸವಾಗಿ ಪ್ರಕಟವಾಗುತ್ತೆ. ಬೆಳಕು ಮೂಡಿದ್ದು 1947ರಲ್ಲಿ. ಅಂದು ದೊರಕಿತು ನಮಗೆ ಸ್ವಾತಂತ್ರ್ಯ. ಕೋಟಿ ಕೋಟಿ ಜನರ ನಿಟ್ಟಿಸಿರು ತಾಪ ತಳಮಳಗಳಲ್ಲಿ ಅರಳಿ ನಿಂತ ರಾಷ್ಟ್ರ. ವಂದೇ ಮಾತರಂ, ವಂದೇ ಮಾತರಂ. ಈ ಸಂಚಿಕೆಯಲ್ಲಿ ವೀರರಸದ ಕುರಿತು ಅದ್ಭುತವಾದ ಮಾಹಿತಿಗಳನ್ನು ನೀಡಿದಂತಹ ವೈಜಯಂತಿ ಕಾಶಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ದೇಶ ವಿದೇಶಗಳಿಂದ ತಮ್ಮ ನಟನೆಯ ವಿಡಿಯೋವನ್ನು ಕಳಿಸಿದಂತಹ ಎಲ್ಲ ನಟನಟಿಯರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ವೀರರಸದ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ವೈಜಯಂತಿ ಅವರನ್ನ ಭೇಟಿಯಾಗೋಣ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.